ಏನ್ರಿ ಇಲ್ಲಿ ಬಂದು ನಿಂತಿದ್ದೀರಾ? ನಿಮ್ಮ ಮಗನಿಗೆ ಓದಿಸಿದ್ದೆಲ್ಲ ಮುಗೀತಾ? ಎಷ್ಟು ಅಂತ ಓದ್ಸದೆ? ನಮಗೊಂದು ಮಿತಿ ಅಂತ ಇರಲ್ವಾ? ಎಷ್ಟು ಹೇಳ್ಕೊಟ್ರು ತಪ್ಪೇ ಓದ್ತಾನೆ, ತಪ್ಪೇ ಬರೀತಾನೆ, ಮಧ್ಯ ಮಧ್ಯ ಆಕಳಿಸ್ತಾನೆ, ಓದು ತಲೆಗೆ ಹತ್ತಲ್ಲ ಅಂತಾನೆ. ಹೀಗೆ ಆದರೆ ಅದೇನು ಪೊಲೀಸ್ ಆಗ್ತಾನೋ ಏನೋ. ಇರೋ ಒಂದು ಅವಕಾಶ ಬಳಸ್ಕೋಬೇಕಲ್ವಾ? ಅರ್ಥನೇ ಆಗಲ್ಲ ಮಕ್ಕಳಿಗೆ. ಅವನು ಓದ್ಲಿಲ್ಲ ಅಂತ ಈ ವಯಸ್ಸಲ್ಲಿ ಚಿಕ್ಕ ಮಕ್ಳಿಗೆ ಹೊಡೆಯೋ ಹಾಗೆ ಹೊಡಿಬಾರ್ದು ರೀ. ಅವನಾಗಿರೋದಕ್ಕೆ ಸುಮ್ಮನೆ ಇದ್ದಾನೆ. ಅವನ ವಯಸ್ಸಿನ ಬೇರೆ ಹುಡುಗರಾಗಿದ್ರೆ ತಿರುಗಿ ಬಿದ್ದಿರೋರು. ಅತಿ ನಿಜ ಕಡೆ. ಅದಕ್ಕೋಸ್ಕರ ನಾನೀಗ ಕೈ ಬಿಟ್ರೆ ಅವನ್ನ ನಾಳೆ ಅವನ ಭವಿಷ್ಯ ಹಾಳಾಗಲ್ವಾ? ಅವನಿಗೆ ಹೊಡೆದ್ರೆ ನಿನಗಷ್ಟೇ ಅಲ್ಲ, ನನಗೂ ತುಂಬ ನೋವಾಗುತ್ತೆ. ಕೆಲಸ ಮಾಡು, ಬ್ರಾಹ್ಮಿ ಎಲೆ ಹಾಕಿ ಕಷಾಯ ಮಾಡಿ ತಗೊಂಬ, ಅವನಿಗೆ ಕುಡಿಸೋಣ. ಸ್ವಲ್ಪ ಬುದ್ಧಿ ಚುರುಕಾಗುತ್ತೆ ನೋಡೋಣ. ಸರಿ. ಏ ಚಿರು, ನಿಂತ್ಕೊಳ್ಳೋ. ಏನು ಚಿಕ್ಕಪ್ಪ? ನೋಡೋ, ನಾವೆಲ್ಲ ಸೌಂದರ್ಯನ ಸಪೋರ್ಟ್ ಮಾಡ್ತೀವಲ್ಲ, ನೀನು ಹಾಗೆ ದಿಶನ್ ಸಪೋರ್ಟ್ ಮಾಡ್ಬೇಕಲ್ವಾ? ನಾನು ಯಾಕೆ ದಿಶಾ ಅವ್ರಿಗೆ ಸಪೋರ್ಟ್ ಮಾಡಬೇಕು? ಅದು ಅದಕ್ಕೆ ವಿರುದ್ಧವಾಗಿ. ಏ, ಅವಳು ನಿನ್ನ ಹೆಂಡ್ತಿ ಅಲ್ವೇನು? ಅಲ್ಲ. ಅಲ್ಲ ಅಂದ್ರೆ ಏನು? 3 ಗಂಟೆ ಹಾಕಿದ್ಮೇಲೆ ಮುಗೀತು. ನೀನು ಒಪ್ಕೊಳ್ದೇ ಇದ್ರು ಅವಳು ನಿನ್ನ ಹೆಂಡ್ತಿನೇ. ಕರೆಕ್ಟಾಗಿ ಹೇಳಿದ್ರಿ. 3 ಗಂಟೆ ಹಾಕಿದ್ರೆ ತಾನೆ. ಏನಂದೆ? ಗಂಟೆ ಹಾಕ್ಲಿಲ್ವಾ? ಅದೆಲ್ಲ ಈಗ ಯಾಕೆ ಚಿಕ್ಕಪ್ಪ? ಒಂದು ನೆನ್ಪಿಟ್ಕೊಳ್ಳಿ, ನಾನು ಈ ಜನ್ಮದಲ್ಲಿ ದಿಶಾ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಅದು ಹಾಗಲ್ವೋ, ಸ್ವಲ್ಪ ಯೋಚನೆ ಮಾಡು. ಅವ್ರು ಮುಟ್ಟಿರೋ ಕಾರನ್ನೇ ನಾನು ಮುಟ್ಟಲ್ಲ ಅಂತ ಸುಟ್ಟು ಹಾಕಿದ್ದೀನಿ. ಅದು ನೋಡಿದ್ಮೇಲೆ ಅದು ಯಾವ ಧೈರ್ಯದಲ್ಲಿ ಬಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ನೋಡೋ, ಎಲೆಕ್ಷನ್ ನಿಂತಿರೋದು ಜಾಜಿ, ದಿಶಾ ಅಲ್ಲ. ಹೂ ಎವರ್ ಇಟ್ ಇಸ್, ಆ ಜಾಜಿ ಹಿಂದೆ ಇರೋದು ಆ ದಿಶಾ ಅವರೇ ತಾನೆ. ನೋಡಿ ಚಿಕ್ಕಪ್ಪ, ಒಂದು ನೆನ್ಪಿಟ್ಕೊಳ್ಳಿ, ಮೊದಲು ದೀಪ್ ಅವ್ರನ್ನ ನನಗೆ ಹತ್ರ ಮಾಡಕ್ಕೆ ಪ್ರಯತ್ನ ಪಟ್ಟ ಹಾಗೆ ಈಗ ದಿಶಾ ಅವ್ರನ್ನ ನನಗೆ ಹತ್ರ ಮಾಡಕ್ಕೆ ಪ್ರಯತ್ನ ಪಡಬೇಡಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹಾಗಲ್ಲ ಕಣೋ. ನಾನು ಬೇರೆ ಯಾರನ್ನೂ ನನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ದೀಪ ಅವರಷ್ಟೇ ನನ್ನ ಹೆಂಡತಿ, ನನ್ನ ಕೊನೆ ಉಸಿರು. ಚಿರು, ಅಣ್ಣ ಮಾಡಿಸಿದ ಮದುವೆ ನಿನ್ನ ಒಳ್ಳೇದಕ್ಕೆ ಅನ್ಕೊಂಡ್ವಿ. ಹಾಗೆ ನೀನ್ ದೀಪಾನ್ ಮರ್ತು ಜೀವನದಲ್ಲಿ ಮುಂದೆ ಹೋಗ್ತೀಯ ಅಂತಾನೂ ಅನ್ಕೊಂಡ್ವಿ. ದೀಪಾನ್ ಮದುವೆ ಬಂದಾಗ್ಲೂ ನೀನ್ ಹೀಗೆ ಉರ್ದು ಬೀಳ್ತಿದ್ದೆ. ಎಲ್ಲದಕ್ಕೂ ಟೈಮ್ ಬರಬೇಕು ಅನ್ಸುತ್ತೆ. ಮಿಸ್ಟರ್ ಚಿರಾಗ್, ನನ್ನನ್ನು ಬೀಳ್ಸೋದಲ್ದೆ ಹೆಲ್ಪ್ ಮಾಡ್ತಿಲ್ಲ ಅಲ್ವಾ? ಪ್ಲೀಸ್ ಹೆಲ್ಪ್ ಮೀ. ನಾಟ್ ಮೈ ಪ್ರಾಬ್ಲಮ್. ಎಕ್ಸ್ಕ್ಯೂಸ್ ಮೀ, ನೀವ್ ತಾನೇ ನನ್ನನ್ನು ಬೀಳ್ಸಿದ್ದು. ಸೊ ಇಟ್ಸ್ ಯೋರ್ ಮಿಸ್ಟೇಕ್ ಅಂಡ್ ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಎಕ್ಸಾಕ್ಟ್ಲಿ, ನೀವು ಇದೆಲ್ಲ ಮಾಡಿ ನನ್ನ ಮೇಲೆ ಬಿದ್ದಿದ್ದಕ್ಕೆ ನಾನು ನಿಮ್ಮನ್ನು ಬೀಳ್ಸಿದ್ದು. ಸೊ ಯು ಆರ್ ರೆಸ್ಪಾನ್ಸಿಬಲ್. ಚಿರಾಗ್, ಮನುಷ್ಯನ ದಾರಿ ತರೋದೇ ನನ್ನ ಜೀವನ ಆಗೋಯ್ತು.